ನಮಸ್ಕಾರ ವೀಕ್ಷಕರೇ, ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಸುರಭಿ. ಹೊಸ ವರ್ಷದ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸರ್ಕಾರಿ ಬಸ್ ಪ್ರಯಾಣ ದರ 15% ಏರಿಕೆ ಮಾಡಲಾಗುತ್ತೆ. ಹೊಸ ವರ್ಷದ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಸರ್ಕಾರಿ ಬಸ್ ಪ್ರಯಾಣ ದರದಲ್ಲಿ 15% ಏರಿಕೆ ಮಾಡಲಾಗುತ್ತೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. 15% ದರ ಏರಿಕೆಗೆ ಸಚಿವ ಸಂಪುಟ ಇದೀಗ ಅನುಮೋದನೆಯನ್ನ ಕೊಟ್ಟಿರುವಂತದ್ದು. ಬಸ್ ಟಿಕೆಟ್ ದರ ಪರಿಷ್ಕರಣೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಈಗ ನೋಡ್ತಾ ಇದ್ರೆ ಹೊಸ ವರ್ಷದ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಸರ್ಕಾರಿ ಬಸ್ ಪ್ರಯಾಣ ದರದಲ್ಲಿ 15% ಏರಿಕೆ ಮಾಡಲಾಗುತ್ತೆ. ಅದು ಕೂಡ ನಿನ್ನೆ ಒಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಕುರಿತು ಪ್ರಸ್ತಾಪವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಹಾಗಾದ್ರೆ ಈ ಸಭೆಯಲ್ಲಿ ಯಾವೆಲ್ಲ ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು? ಒಂದ್ ಕಡೆ ಬಿಜೆಪಿಯವರು ಹೇಳ್ತಾ ಇರುವಂತಹ ಹಗರಣಗಳ ಕುರಿತು ಚರ್ಚೆ ಮಾಡ್ತಾರಾ? ಮತ್ತೊಂದು ಬಾಣಂತಿಯರ ಸರಣಿ ಸಾವು ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಇತ್ತ ನೋಡಿದ್ರೆ ಕೆಎಸ್ಆರ್ಟಿಸಿಯಲ್ಲೂ ಕೂಡ 15% ಏರಿಕೆ ಮಾಡ್ತಾರೆ ಅನ್ನುವ ಒಂದು ವಿಚಾರಗಳು ಗೊತ್ತಿರಲಿಲ್ಲ. ಆದ್ರೆ ನಿನ್ನೆ ನಡೆದಂತಹ ಮಹತ್ವದ ಸಭೆಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಅದರಲ್ಲೂ ಮೊದಲನೆಯದಾಗಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಬರ್ತಾ ಇರುವ ಆರೋಪದ ಕುರಿತು ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈ ಎಲ್ಲಾ ವಿಚಾರಗಳನ್ನ ಬಿಟ್ಟು ಇದೀಗ ಸರ್ಕಾರಿ ಬಸ್ ಪ್ರಯಾಣ ದರದಲ್ಲಿ 15% ಏರಿಕೆ ಮಾಡಲಾಗುತ್ತೆ ಎನ್ನುವ ಒಂದು ವಿಚಾರವನ್ನ ನಿನ್ನೆಯ ಮಹತ್ವದ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಅಲ್ಲದೆ ದರ ಏರಿಕೆಗೆ ಸಚಿವ ಸಂಪುಟ ಕೂಡ ಅನುಮೋದನೆಯನ್ನ ಕೊಟ್ಟಿರುವಂತದ್ದು. ಬಸ್ ಟಿಕೆಟ್ ದರ ಪರಿಷ್ಕರಣೆ ಬಗ್ಗೆ ಈಗ ಸಾರಿಗೆ ಸಚಿವರು ನಿನ್ನೆಯ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಜನರ ಜೇಬಿಗೆ ಕತ್ತರಿ ಬೀಳುತ್ತಾ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸ್ನೇಹಿತರೆ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಈ ಪತ್ರಿಕಾಗೋಷ್ಠಿಗೆ ಬರಮಾಡ್ಕೊಳ್ತೀನಿ. ಇವತ್ತು 5ನೇ ತಾರೀಕಿನಿಂದ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಜನವರಿ 5. ಸ್ನೇಹಿತರೆ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಈ ಪತ್ರಿಕಾಗೋಷ್ಠಿಗೆ ಬರಮಾಡ್ಕೊಳ್ತೀನಿ. ಇವತ್ತು 5ನೇ ತಾರೀಕಿನಿಂದ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಜನವರಿ 5. ಸ್ನೇಹಿತರೆ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರನ್ನ ಆತ್ಮೀಯವಾಗಿ. ಹೊಸ ವರ್ಷದ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ಈಗ ನೋಡ್ತಾ ಇದ್ರೆ ಹೊಸ ವರ್ಷದ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸರ್ಕಾರಿ ಬಸ್ ಪ್ರಯಾಣ ದರ 15% ಏರಿಕೆ ಮಾಡಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಜನರ ಜೀವದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಸರ್ಕಾರ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿರೋದು ಸರಿಯಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇದೀಗ ಜನರು. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ಕೇಳಿ ಬರ್ತಾ ಇದೆ. ಗ್ಯಾರಂಟಿ ಹೆಸರಲ್ಲಿ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ ಎನ್ನುವ ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಸರ್ಕಾರಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿರೋದು? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಗಳು ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಗ್ಯಾರಂಟಿ ಹೆಸರು ಹೇಳ್ಕೊಂಡು ಯಾಕೆ ಬೇಕಿತ್ತು ಇವರಿಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದು? ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ನಮ್ಮ ಜೇಬಿಗೆ ಕತ್ತರಿ ಹಾಕ್ತಾ ಇದಾರಲ್ಲ ಇವರು ಅಂತ ಹೇಳಿ ಸಾರ್ವಜನಿಕರು ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದ್ ಕಡೆ ವಿದ್ಯುತ್ ದರ ಏರಿಕೆ ಮಾಡಿದ್ರು, ಹಾಲಿನ ದರ ಏರಿಕೆ ಮಾಡಿದ್ರು, ಎಲ್ಲ ನೀರಿನ ದರ ಏರಿಕೆ ಮಾಡಿದ್ರು. ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯ ಬರೆ ಒಂದ್ ಕಡೆ ಜನರಿಗೆ ತಡ್ತಾ ಇದ್ರೆ
ಇತ್ತ ಈಗ ಕೆಎಸ್ಆರ್ಟಿಸಿ ಆಗಿರ್ಬೋದು ಸರ್ಕಾರಿ ಬಸ್ ಪ್ರಯಾಣ ದರದಲ್ಲೂ ಕೂಡ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾರ್ವಜನಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ಯಾ ಸರ್ಕಾರ ಅಂತ ಹೇಳಿ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 100% ಅವ್ರು ಏನಕ್ಕೆ ಕೊಡಬೇಕು? ಯಾರಾದರೂ ಇವತ್ತು ನಾನು ಹೇಳ್ತೀನಿ, ಮಿಡಲ್ ಕ್ಲಾಸ್ ಅಂದರೆ ಫುಲ್ಲು ಮಿಡಲ್ ಕ್ಲಾಸು ಯಾರು ಫ್ರೀಯಾಗಿ ಇಷ್ಟಪಡಲ್ಲ, ಯಾರೂ ಇಷ್ಟಪಡಲ್ಲ. ನಾನೊಬ್ಬ ಮಿಡಲ್ ಕ್ಲಾಸು ಫಾರ್ಮರು, ನಮ್ಮ ಅಪ್ಪ ಅಮ್ಮ ಫಾರ್ಮರು, ನಾನೊಬ್ಬ ಆಸ್ ಅ ಫಾರ್ಮರ್ ಸನ್ ನಾನು ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಫ್ರೀಯಾಗಿ ಇಷ್ಟಪಡಲ್ಲ. ಅದನ್ನೇ ಹೇಳೋದು, ಯಾಕೆ ಮಾಡಬೇಕು ಅಂತ ಹೇಳೋದು. ಫ್ರೀ ನಮಗೆ ಕೊಡ್ತಿದ್ದೀವಿ ಅಂತ 2,000 ಕೊಡ್ತಿದ್ದಾರಾ ಯಾರಿಗಾದ್ರು? ನಾವೇನು ತಗೋತಾ ಇಲ್ಲ, ನಮ್ಗೆ ಕೊಡ್ತಾ ಇಲ್ಲ. ನಿಜ ಕೊಡೋರ್ಗೂ ನಾನು ಹೇಳೋದು, 2,000 ನೀವು ತಗೋತೀರಾ? ಯಾವುದ್ರ ರೇಟ್ ಕಮ್ಮಿ ಇದೆ? ತರಕಾರಿ ರೇಟ್ ಕಮ್ಮಿ ಮಾಡಿದಾರ? ಹಾಲಿನ ರೇಟ್ ಕಮ್ಮಿ ಇದೆಯಾ? ಇಲ್ಲ ಮೆಡಿಷನ್ ರೇಟ್ ಕಮ್ಮಿ ಇದೆಯಾ? ಎಂಥದ್ದು ಕಮ್ಮಿ ಆಗಿಲ್ಲ. ಏನು ಫ್ರೀ ಮಾಡಿರೋದವರು? ಹಾಲಿನ ರೇಟ್ ಅಲ್ಲಿ ಇಲ್ಲಿ ಜಾಸ್ತಿ ಮಾಡಿ ತಗೋತಿದ್ದಾರೆ, ಮತ್ತೆ ಇಲ್ಲಿ ಬೇರೆದೆಲ್ಲ ಜಾಸ್ತಿ ಮಾಡ್ತಿದಾರಲ್ಲ. ಹಾಲಿನ ರೇಟ್ ಜಾಸ್ತಿ ಮಾಡ್ತಿದ್ದಾರೆ, ಮಕ್ಕಳು ಬುಕ್ಸ್ ಆಗಲಿ, ಸ್ಕೂಲ್ ಫೀಸ್ ಆಗಲಿ ಎಲ್ಲಾನು ಜಾಸ್ತಿ ಮಾಡ್ತಿದ್ದಾರೆ. ಇನ್ನೇನು ಫ್ರೀ ಕೊಟ್ಟಂಗಾಯ್ತು ಅವರು? ಅಯ್ಯೋ, ನಾವು ಯಾರು ಕೇಳ್ಕೊಂಡಿಲ್ಲ ಮೇಡಮ್. ನಮ್ಗೆ ಯಾರಿಗಾರು ಫ್ರೀ ಕೊಡಿ ಅಂತ ನಾವು ಯಾರು ಕೇಳಿದ್ವಾ? ಕೇಳಿ, ಯಾರು ಫ್ರೀ ಮಾಡಿದಾರೋ ಅವ್ರನ್ನ ಕೇಳಿ. ಯಾರು ಒಬ್ರು ಲೇಡಿ ಫ್ರೀ ಮಾಡಿ ಅಂತ ಯಾರು ಕೇಳ್ಕೊಂಡಿದ್ರೆ ಆಮೇಲೆ ಅವ್ರು ಫ್ರೀ ಮಾಡಲಿ. ಯಾರು ಕೇಳಿಲ್ವಲ್ಲ. ಯಾರಿಗೂ ಫ್ರೀ ಕೊಡೋದು ಬೇಡ. ಪಾಪ ಅಂಗವಿಕಲರಿಗೆ, ವಯಸ್ಸಾದವರಿಗೆ ಅವರಿಗೆಲ್ಲ ಕೊಡಬೇಕು. ಏನಕ್ಕೆ ಫ್ರೀ ಕೊಡೋದು? ಎಲ್ಲ ಪ್ರತಿಯೊಂದು ರೈಟ್ ಕೊಡೋಲ್ಲ ಜಾಸ್ತಿ ಮಾಡಿದ್ದಾರೆ. ಟ್ಯಾಕ್ಸಿಂದ ಹಿಡಿದು ಎಣ್ಣೆ ಎಲ್ಲ ಪ್ರತಿಯೊಂದು ರೈಟ್ ಕೊಟ್ಟು ಡಬಲ್ ಮಾಡಿದ್ದಾರೆ. ಡೀಸೆಲ್ ಪೆಟ್ರೋಲ್ ಯಾವ್ದು ಕಡಿಮೆ ಇದೆ? ಹೌದಲ್ವಾ? ಏನು ಫ್ರೀ ಕೊಡ್ತಾ ಇದ್ದಾರೆ? ಹಾಂ, ಏನು ಯಾರೇನು ಅವ್ರ ಅಪ್ಪ ಮನೆಯಿಂದ ಏನು ಕೊಡಲ್ಲ. ಎಲ್ಲ ಜನಗಳದ್ದು ಜನಗಳ ದುಡ್ಡಿಂದ ಕೊಡ್ತಾರೆ. ಹೌದಾ? ಎಲ್ಲ ನಮ್ಮ ತಲೆ ಮೇಲೆ ಎಳಿತಾರೆ. ಈಗ ಸರ್ಕಾರ ಮಾಡಿರೋದು ಏನಂದ್ರೆ ಉದ್ದೇಶ, ಅವರ ಮೂಲ ಉದ್ದೇಶ ವೋಟ್ ತಗೊಳಕ್ಕೋಸ್ಕರ ಫ್ರೀ ಮಾಡೋದು ಹೆಣ್ಮಕ್ಳಿಗೆ. ಯಾವ ಹೆಣ್ಮಕ್ಳು ಕೇಳಿರಲಿಲ್ಲ ನೀವು ಫ್ರೀ ಮಾಡಿ, ನಮಗೆ ಫ್ರೀ ಬಸ್ ಮಾಡಿ ಅಂತ ಹೇಳಿರಲಿಲ್ಲ. ಅದನ್ನು ಮಾಡೋದ್ ಬದಲಾಗಿ ಅವರು ಸೀನಿಯರ್ ಸಿಟಿಸನ್ಗೆ ಫ್ರೀ ಮಾಡಬೇಕಾಗಿತ್ತು, ವಿಕಲಚೇತನಿಗೆ ಫ್ರೀ ಮಾಡಬೇಕಾಯಿತು, ಸ್ಕೂಲ್ ಫೀಸ್ಗಳು ಫ್ರೀ ಮಾಡಬೇಕಾಯಿತು, ಹಾಸ್ಪಿಟ್ಲ್ ಫೀಸ್ಗಳನ್ನು ಚಾರ್ಜಸ್ಸನ್ನು ಕಡಿಮೆ ಮಾಡಬೇಕಾಯಿತು. ಇದನ್ನು ಕಡಿಮೆ ಮಾಡೋಬಿಟ್ಟು ಸುಮ್ಮನೆ ಅನ್ನೆಸೆಸರಿ ಲೇಡೀಸ್ಗೆ ಫ್ರೀ ಅಂತ ಯಾರು ಕೇಳಿರಲಿಲ್ಲ. ಇವರು ಮಾಡೋ ವೋಟ್ಗೋಸ್ಕರ ಇವ್ರು ಮಾಡಿದ್ದಾರೆ. ಅದು ಆಗಬಾರ್ದು. ಸೊ ಜೊತೆಗೆ ಇವಾಗ ಏನು ಮಾಡಿ, ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು, ನೀರಿನ ರೇಟ್ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ರು, ಈಗ BMTC ಜಾಸ್ತಿ ಮಾಡಿದ್ರು. BMTC ಜಾಸ್ತಿ 15% ಯಾಕೆ ಮಾಡಿದ್ರು? ಅವ್ರಿಗೆ 6,700 ಕೋಟಿ ರೂಪಾಯಿ ಡ್ಯೂ ಇದೆ ಸರ್ಕಾರ. ಅವ್ರಿಗೆ ಕೊಡಬೇಕಾಗಿರೋ ದುಡ್ಡನ್ನೇ ಕೊಟ್ಟಿಲ್ಲ. ಅದನ್ನ ತೂಗ್ಸೋಕ್ಕಾಗಿ 50% ಜಾಸ್ತಿ ಮಾಡಿಬಿಟ್ರು. ಅದು ಯಾರಿಗೆ ಮಾಡಿದ್ರು? ಮನೇಲಿರೋ ಗಂಡಸರಿಗೆ ಮಾಡಿದ್ರು, ಕೆಲಸ ವರ್ಕಿಂಗ್ ಕ್ಲಾಸಿಗೆ ಮಾಡಿದ್ರು. ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆಗೆ ಅನುಮೋದನೆ ಹಿನ್ನೆಲೆ ಟಿಕೆಟ್ ದರ ಹೆಚ್ಚಳ ವಿರೋಧಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದೆ. ಈಗ ನೋಡ್ತಾ ಇದ್ರೆ ಹೊಸ ವರ್ಷದ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಸರ್ಕಾರಿ ಬಸ್ ಪ್ರಯಾಣ ದರದಲ್ಲಿ 15% ಏರಿಕೆ ಮಾಡಲಾಗುತ್ತೆ ಅಂತ ಹೇಳಿ ನಿನ್ನೆ ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇಂದು 11:30ಕ್ಕೆ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಬಿಜೆಪಿಯವರು. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು ಹಾಗೂ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆಗೆ ಅನುಮೋದನೆ ಹಿನ್ನೆಲೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗುತ್ತೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು, ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಈಗ ನೋಡ್ತಾ ಇದ್ರೆ ಸರ್ಕಾರದ ಪರಿಸ್ಥಿತಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ರೀತಿ ಇದೀಗ ಸರ್ಕಾರದವರು ವರ್ತನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಯಾರಿಗೆ ಬೇಕಿತ್ತು ಗ್ಯಾರಂಟಿ ಯೋಜನೆಗಳನ್ನ? ಯಾಕೆ ನಾವ್ಯಾರು ಕೇಳಿರ್ಲಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತನ್ನಿ, ಫ್ರೀ ಬಸ್ ಕೊಡಿ ಅಂತ ಯಾರು ಕೂಡ ಕೇಳಿರ್ಲಿಲ್ಲ. ಒಂದ್ ಕಡೆ ಫ್ರೀ ಬಸ್ ಕೊಡೋದು, ಮತ್ತೊಂದು ಕಡೆ ಬೆಲೆ ಏರಿಕೆ ಮಾಡೋದು. ಈಗ ನೋಡ್ತಾ ಇದ್ರೆ ವಿದ್ಯುತ್ ದರ ಏರಿಕೆ ಮಾಡಿದ್ರು, ಹಾಲಿನ ದರ ಏರಿಕೆ ಮಾಡಿದ್ರು, ನೀರಿನ ದರ ಏರಿಕೆ ಮಾಡಿದ್ರು. ಪ್ರತಿಯೊಂದನ್ನು ಏರಿಸ್ಕೊಂಡೇ ಹೋಗ್ತಾ ಇದ್ದಾರೆ. ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ ಅಂತ ಒಂದ್ ಕಡೆ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ರೆ, ಇತ್ತ ವಿರೋಧ ಪಕ್ಷದವರು ಕೂಡ ಇದೀಗ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇವತ್ತು 11:30ಕ್ಕೆ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗುತ್ತೆ.